ಮುಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಪಡೆದಂತಹ ಬದಲಿ 14 ನಿವೇಶನಗಳನ್ನು ವಾಪಸ್ಸು ಪಡೆಯುವಂತೆ ಏನು ಪತ್ರ ನೆನೆ ಮಾಧ್ಯಮಗಳಲ್ಲಿ ಬಿಡುಗಡೆಯಾಗಿತ್ತು. ಅದು ಅಧಿಕೃತವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ತಲುಪಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಆಯುಕ್ತ ರಘುನಂದನ್ ನಮ್ಮ ಜೊತೆಗಿದ್ದಾರೆ. ಸರ್, ನೆನೆ ಮಾಧ್ಯಮಗಳಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು, ಸಂಚಲನವನ್ನು ಉಂಟು ಮಾಡಿತ್ತು. ಆ ಒಂದು ಅಧಿಕೃತ ಪತ್ರ ತಮಗೆ ತಲುಪಿದ್ಯಾ? ಯಾರು ತಲುಪಿಸಿದ್ದು, ಯಾವಾಗ? ಅದು ನನಗೆ ತಲುಪಿದೆ. ಈಗ ಅರ್ಜಿದಾರರ ಪುತ್ರರಾದಂಥ MLC ಅವರು ಆದಂಥ ಯತೀಂದ್ರ ಅವರು ಬೆಳಿಗ್ಗೆ ಖುದ್ದು ಆಫೀಸ್ಗೆ ಭೇಟಿ ಮಾಡಿ, ಕಚೇರಿಗೆ ಭೇಟಿ ಮಾಡಿ ಪತ್ರ ಕೊಟ್ಟಿದ್ದಾರೆ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖಗಳನ್ನು ಮಾಡಿದರೆ, ಕಾರಣ ಕೊಟ್ಟಿದ್ದಾರೆ? ನಿನ್ನೇನು ಮೀಡಿಯಾದಲ್ಲಿತ್ತು ಅದೇ ಪತ್ರ ಕೊಟ್ಟಿದ್ದಾರೆ. ನಮಗೆ ಸ್ವಇಚ್ಛೆಯಿಂದ ನಾವು ಬಿಟ್ಕೊಡ್ತಾ ಇದ್ದೀವಿ, ದಯವಿಟ್ಟು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಈ ರೀತಿ ಪ್ರಕರಣಗಳು ಅಪರೂಪದ ಪ್ರಕರಣ ಆಗ್ತದೆ. ಸೊ ಯಾವ ರೀತಿ ಮುಂದಿನ ಕಾರ್ಯ ರೂಪುರೇಷೆಗಳಿರ್ತದೆ ಎಲ್ಲ ನೋಡ್ಕೊಬೇಕು. ಯಾವ ಥರ ಇದೆ ಪ್ರಾವಿಷನ್ಸು, ಏನಿದೆ ಆ್ಯಕ್ಟಲ್ಲಿ, ಲಾಲ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತಾರೆ. ಈಗ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥದ್ದು, ಅದು ಆ್ಯಕ್ಟ್ಗಳನ್ನು ಪರಿಶೀಲನೆ ಮಾಡಬೇಕಾ? ಏನಂತ ಎಲ್ಲ ಆಗುತ್ತೆ ಆ್ಯಕ್ಟಲ್ಲಿ ಇರುತ್ತೆ ಸರ್, ಅದನ್ನ ನೋಡ್ಕೊಬೇಕು. ಈಗ ನಾನು ಹೇಳಿದ್ದೀನಿ ಎಲ್ಲ ತೆಗ್ದಿಡಕ್ಕೆ. ಈಗ ನಾನು ದಸರಾ ಬ್ಯುಸಿ ಇದ್ರಿಂದ ಪ್ರಿಪ್ರೇಷನ್ಸ್ ಎಲ್ಲ ನೋಡಕ್ಕೆ ಹೋಗಿದ್ದೆ. ಈಗ ಬಂದಿದ್ದೀನಿ, ಈಗ ಚೆಕ್ ಮಾಡ್ಕೊಂಡು ಇದು ಮಾಡ್ತೀನಿ. ಇದು ಕೇವಲ ಪತ್ರ ಮಾತ್ರ ಆಗಿಲ್ಲ, ಕಾನೂನಾತ್ಮಕ ವಿಚಾರಗಳು ಒಳಪಟ್ಟಿದ್ದರಿಂದ ಲೀಗಲ್ ಒಪಿನಿಯನ್ನ ಅವಶ್ಯಕತೆ ಕಾಣ್ತಾ ಇದೆಯಾ ಇದರಿಂದ? ಅದೇ ಹೋಗಿ ನೋಡಿದ್ಮೇಲೆ ಎಲ್ಲ ಇದು ಮಾಡ್ಕೊಂಡೆ ಮಾಡ್ತೀನಿ. ಲೀಗಲ್ ಒಪಿನಿಯನ್ ಅವಶ್ಯಕತೆ ಇರುತ್ತಾ? ಚೆಕ್ ಮಾಡ್ಕೊತೀನಿ, ನಾನು ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಂಡು. ಏನಾದ್ರು ಒಂದು ಟೈಮ್ ಲೈನ್ ಇದೆಯಾ, ಇಷ್ಟಲ್ಲಿ ಕೊಡಬೇಕು ಅಂತ? ಟೈಮ್ ಲೈನ್ ಏನಿಲ್ಲ ಇವರೇ, ಈ ವಿಚಾರಕ್ಕೆ ಏನು ಟೈಮ್ ಲೈನ್ ಏನಿರಲ್ಲ. ಅವ್ರು ಕೊಟ್ಟಿದ್ದಾರೆ ಅರ್ಜಿ, ವಿ ವಿಲ್ ಕನ್ಸಿಡರ್ ಇಟ್ ಎನಿ ಟೈಮ್. ಅದು ಟೈಮ್ ಲೈನ್ ಏನಿರಲ್ಲ. ಕಾರಣ ಏನಿಲ್ಲ. ಕಾರಣ ಈ ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ಕೇವಲ ಮೈಸೂರಲ್ಲ, ಎಲ್ಲ ಕಡೆ ಇರುವಂತದ್ದು, ಒಮ್ಮೆ ನೀವು ಅವರಿಗೆ ಖಾತೆ ಮಾಡಿ ಕೊಟ್ಬಿಟ್ರೆ ಅವರೇ ಮಾಲೀಕರಾಗಿರ್ತಾರೆ. ಸೊ ವಾಪಸ್ ಪಡೆಯುವಂಥದ್ದು ಹೇಗೆ ಅಂತ? ಅವರೇ ಮಾಲೀಕರಲ್ಲ. ಅದೇ ನೋಡ್ಕೊಬೇಕಲ್ಲ, ಅವ್ರು ಸ್ವಇಚ್ಛೆಯಿಂದ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಏನಿದೆ ಯಾವ ಥರ ಅಂತ ಎಲ್ಲ ಚೆಕ್ ಮಾಡ್ಕೊಂಡೇ ಮಾಡ್ತೀವಿ ನಾವು. ಜೊತೆಗೆ ಒಂದು ಕಡೆ ಲೋಕಾಯುಕ್ತ FIR ದಾಖಲಾಗಿ ತನಿಖೆ ನಡೀತಾ ಇದೆ. ತಮ್ಮಲ್ಲಿ ದಾಖಲೆಗಳೇನಾದ್ರು ಲೋಕಾಯುಕ್ತರು ಕೇಳಿದಾರೆ ಇದುವರೆಗೂ? ಇನ್ನು ದಾಖಲೆಗಳು ಏನು ಕೇಳಿಲ್ಲ, ಬಟ್ ಸಹಕಾರ ಎಲ್ಲ ಬೇಕು ಅಂತ ಕೇಳಿದ್ದಾರೆ. ಆ್ಯಂಡ್ ಏನೇನು ಕೇಳಿದ್ರು ಅದೆಲ್ಲ ದಾಖಲೆ ಕೊಡ್ತೀವಿ. ಇವತ್ತು ತನಿಖೆ ಸಹ ಚುರುಕಾಗಿದೆ. ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ಮಾಡುವಂಥ ಕೆಲಸ ಮುಡಾದ ಅಧಿಕಾರಿಗಳು ಸಹ ಹೋಗಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ? ಅದು ನಮ್ಮ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು, ಸರ್ವೇಯರ್ಸು, ಟೌನ್ ಪ್ಲಾನಿಂಗ್ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಸಹಕಾರ ಹೇಗಿರುತ್ತೆ ಸರ್ ತನಿಖೆ? ಖಂಡಿತ ಅವ್ರು ಏನು ಕೇಳಿದ್ರು ನಾವು ವಿ ವಿಲ್ ಬಿ ಗಿವಿಂಗ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕೋಆಪರೇಷನ್. ಓಕೆ, ಥ್ಯಾಂಕ್ ಯು. ಇದು ಮುಡಾ ಆಯುಕ್ತರಾದಂಥ ರಘುನಂದನ್ ಅವರ ಮಾತು. ಏನು ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದು ಆ ಪತ್ರವನ್ನು ತಲುಪಿಸಿದ್ದಾರೆ. ಅದರಲ್ಲಿರುವಂಥ ಅಂಶಗಳನ್ನು ನಾನು ಓದಿ ತದನಂತರ ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ನಿರ್ಧಾರ ಮಾಡ್ತೇನೆ. ಇದ್ರ ಜೊತೆಗೆ ಲೋಕಾಯುಕ್ತದ ತನಿಖೆ ಏನಾಗ್ತಾ ಇದೆ, ಆ ತನಿಖೆಗೆ ಬೇಕಾದಂಥ ಸಂಪೂರ್ಣವಂಥ ಸಹಕಾರವನ್ನು ನಾನು ನೀಡ್ತೇನೆ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.